ನಮಸ್ತೆ ರೈತ ಮಿತ್ರರೇ, ನಾವು ನಿಮ್ಮ ಅಶೋಕ್. ನೀವು ನೋಡ್ತಾ ಇರೋದು ಅಶೋಕ್ ಆಗ್ರೋ ಸ್ಟುಡಿಯೋ ಯೂಟ್ಯೂಬ್ ಚಾನಲನ್ನು. ಸೊ ರೈತ ಮಿತ್ರರೇ, ಈ ಒಂದು ವಿಡಿಯೋದಲ್ಲಿ ನಾನೇನು ಮ್ಯಾಟ್ರ್ ಹೇಳ್ತೀನಿ ಅಂತ ಹೇಳೋದಕ್ಕಿಂತ ಮುಂಚಿತವಾಗಿ ನಿಮಗೊಂದು ಮುಖ್ಯ ಮಾಹಿತಿಯನ್ನು ಕೊಡಬೇಕು. ಸೊ ನನಗೆ ಬರುವಂತಹ ಕಾಲ್ಸ್ಗಳು ತುಂಬಾ ಹೆಚ್ಚಾಗ್ತಿದ್ದಾವೆ. ಸೊ ಪ್ರತಿಯೊಬ್ಬರು ಕಾಲ್ ಮಾಡಲಿಕ್ಕೆ ಮ್ಯಾಕ್ಸಿಮಮ್ ಟ್ರೈ ಮಾಡ್ತಿದ್ದಾರೆ. ನನ್ನ ಬೇರೆ ಕೆಲಸಗಳಂತೂ ಸುಮಾರು ಕೆಲಸಗಳು ಸ್ಟಾಪ್ ಆಗ್ತಿದ್ದಾವೆ. ನನ್ನ ಕಾಲ್ಸ್ ಮಾತಾಡ್ಲಿಕ್ಕಂತೂ ಆಗ್ತಾ ಇಲ್ಲ. ದಯವಿಟ್ಟು ಸಹಕರಿಸಿ ರೈತ ಮಿತ್ರರೇ. ಮೆಸೇಜ್ ಮಾಡಿ, ಮ್ಯಾಕ್ಸಿಮಮ್ ಫ್ರೀ ಟೈಮ್ ಇದ್ದರೆ ಮೆಸೇಜ್ಗೆ ರಿಪ್ಲೈ ಕೊಡ್ತೀವಿ. ಪ್ಲೀಸ್ ಕಾಲ್ಸನ್ನು ಸ್ವಲ್ಪ ಅವಾಯ್ಡ್ ಮಾಡಿ. ನನ್ನ ಬೇರೆ ಕೆಲಸಗಳಿಗೆ ತುಂಬಾ ತೊಂದರೆ ಆಗ್ತಾ ಇದೆ. ಕನಿಷ್ಠ ಅಂದರೆ ಇಷ್ಟೇ ಕಾಲ್ಸ್ ಅಂತ ಹೇಳೋಕ್ಕಾಗ್ತಿಲ್ಲ, ತುಂಬ ಕಾಲ್ಸ್ ಬರ್ತಾ ಇದೆ. ಸೊ ಸ್ವಲ್ಪ ಸಹಕಾರ ಕೊಡಿ, ಕೋಪ್ರೇಟ್ ಮಾಡಿ. ಓಕೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ಮುಖ್ಯವಾದ ಮಾಹಿತಿ ಏನು ಅಂತ ಅಂದರೆ, ನಮ್ಮ ಹಾಲು ಉತ್ಪಾದನೆಗೆ ಸಂಬಂಧಪಟ್ಟಂತೆ ಹಾಲು ಹೆಚ್ಚು ಮಾಡ್ಕೊಳ್ಳಿಕ್ಕೆ ನಾವೇನೆಲ್ಲ ಮಾಡ್ಕೋಬೇಕು. ಸೂಕ್ತವಾದಂತಹ ಆಹಾರ ಪದ್ಧತಿಯನ್ನು ಅನುಸರಿಸಬೇಕು. ಸೂಕ್ತವಾದ ಆಹಾರ ಪದ್ಧತಿಯನ್ನು ನೀವು ಹೇಗೆ ಅನುಸರಿಸ್ತೀರಾ? ಏನೇನು ಕೊಡಬೇಕು ಅಂದರೆ, ಶಾಸ್ತ್ರೀಯವಾಗಿ ಮೇವು ಪದ್ಧತಿ ಕೊಡಬೇಕು, ದಾಣಿ ಮಿಶ್ರಣ ಕೊಡಬೇಕು. ಇದರಲ್ಲಿ ಶಾಸ್ತ್ರೀಯವಾಗಿ ಮೇವು ಪದ್ಧತಿ ಅಂದರೆ ಯಾವುದು ಅಂದರೆ ಒಣಮೇವು, ಹಸಿ ಮೇವು ಎಷ್ಟೆಷ್ಟು ಕೊಡಬೇಕು ಅನ್ನೋದನ್ನು ನಾವು ಆಲ್ರೆಡಿ ಮ್ಯಾಕ್ಸಿಮಮ್ ಮಾಡ್ಕೊಂಡಿದ್ದೀವಿ. ಇದರಲ್ಲಿ ನಾವೀಗ ಹಸಿ ಮೇವಿನ ಬಗ್ಗೆ ಮಾತಾಡ್ಲಿಕ್ಕೆ ಹೋಗಲ್ಲ, ಒಣಮೇವಿನ ಬಗ್ಗೆ ಮಾತಾಡ್ತೀನಿ. ಆ್ಯಕ್ಚುಲಿ ಒಣಮೇವು ಅಂದರೆ ಏನು, ಯಾಕೆ ಒಣಮೇವನ್ನು ಕೊಡಬೇಕು, ಎಷ್ಟು ಒಣಮೇವನ್ನು ಕೊಡಬೇಕು, ಒಣಮೇವಿನ ಪ್ರಾಮುಖ್ಯತೆ ಏನು, ಮತ್ತು ಒಣಮೇವು ನಮಗಿಲ್ಲ, ನಮಗೆ ಬರೀ ಹಸಿರು, ನಮಗೆ ಡ್ರೈ ಮ್ಯಾಟರ್ ಸಿಗಲ್ಲ, ನಾವೇನು ಮಾಡಬೇಕು, ನಾವು ಡ್ರೈ ಮ್ಯಾಟರ್ನ ಸಿದ್ಧಪಡಿಸ್ಕೋಬೋದಾ, ಅಂದರೆ ನಾವೇ ಒಣಮೇವನ್ನು ರೆಡಿ ಮಾಡ್ಕೋಬೋದಾ? ಸೊ ಈ ಎಲ್ಲ ಅಂಶಗಳ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಹೇಳ್ತಾ ಹೋಗ್ತೀನಿ. ಸೊ ವಿಡಿಯೋನ ಯಾರು ಸ್ಕಿಪ್ ಮಾಡ್ದಲೆ ಕೊನೆ ತನಕ ನೋಡಿ. ಹೊಸ್ದಾಗಿ ನೋಡ್ತಕ್ಕಂಥವ್ರು ಸಬ್ಸ್ಕ್ರೈಬ್ ಆಗಿ, ವಿಡಿಯೋ ಇಷ್ಟ ಆದವರು, ಇಷ್ಟ ಆಗದಿದ್ರೆ ಪ್ಲೀಸ್ ಲೈಕ್ ಮಾಡಿ. ನೀವು ಲೈಕ್ ಮಾಡಿದ್ರೆ ನನಗೆ ಸಪೋರ್ಟ್ ಮಾಡ್ದಂತ ಆಗುತ್ತೆ. ನೀವು ಸಪೋರ್ಟ್ ಮಾಡ್ತಾ ಇದ್ರೆ ಇನ್ನೂ ಉತ್ತಮ ಒಂದು ಮಾಹಿತಿಗಳ ಬಗ್ಗೆ, ನಿಮಗೆ ಸಂದೇಹಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ. ಓಕೆ, ನೀವು ಲೈಕ್ ಮಾಡ್ತೀರಾ ಅಂತ ನಂಬ್ಕೊಂಡಿದ್ದೀನಿ. ತಡ ಮಾಡೋದು ಬೇಡ, ಫಸ್ಟ್ ಲೈಕ್ ಮಾಡಿ, ಆಮೇಲೆ ವಿಡಿಯೋನ ವಾಚ್ ಮಾಡಿ. ಓಕೆ, ಈ ಒಂದು ವಿಡಿಯೋದಲ್ಲಿ ಫಸ್ಟು ಒಣಮೇವು ಅಂದರೆ ಏನು, ಡ್ರೈ ಮ್ಯಾಟರ್. ನಾವು ಕಂಪಲ್ಸರಿ ಡ್ರೈ ಮ್ಯಾಟರ್ನ ಕೊಡಲೇಬೇಕು. ಕೊಡಲಿಲ್ಲ ಅಂತ ಸ್ವಲ್ಪ ಹೆಚ್ಚು ಕಮ್ಮಿ ಹಾಲಿನ ಇಳುವರಿಯಲ್ಲಿ ಕಡಿಮೆ ಆಗ್ತಕ್ಕಂತಹ ಚಾನ್ಸಸ್ ಇರುತ್ತೆ. ಸೊ ಯಾಕೆ ಚಾನ್ಸ್ ಕಡಿಮೆ ಇರುತ್ತೆ? ಸೊ ಒಣಮೇವಿನ ಪ್ರಾಮುಖ್ಯತೆ ಏನು, ನಾವು ಲಾಸ್ಟ್ ಎಲ್ಲ ವಿಡಿಯೋದಲ್ಲಿ ಹೇಳ್ತಾ ಬಂದಿದ್ವಿ. ಡ್ರೈ ಮ್ಯಾಟರ್ಸಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ ಅಂದರೆ ಹೆಚ್ಚಿನ ಪರ್ಸೆಂಟಲ್ಲಿ ಫೈಬರ್ಸ್ ಇರುತ್ತೆ. ಫೈಬರ್ಸ್ ಅಂದರೆ ನಾರಿನ ಅಂಶ, ನಾರು ಪದಾರ್ಥಗಳಿರುತ್ತೆ. ಈ ನಾರು ಪದಾರ್ಥ ಏನು ಮಾಡುತ್ತೆ ಅಂದರೆ, ಹಸು ಬೆಳಗಿಂದ ಸಾಯಂಕಾಲ ತನಕ ಏನು ತಿನ್ನುತ್ತೆ, ರಾತ್ರಿಯಿಂದ ಮಧ್ಯರಾತ್ರಿವರೆಗೂ ನೀವು ಕೊಟ್ಟಂತಹ ಪ್ರತಿ ಆಹಾರವನ್ನು ಏನು ತಿನ್ನುತ್ತೆ, ಆ ಆಹಾರ ಸಂಪೂರ್ಣವಾಗಿ ಜೀರ್ಣಕ್ರಿಯೆ ಒಳಪಟ್ಟು ಆ ಆಹಾರದಲ್ಲಿರುವ ಪೋಷಕಾಂಶಗಳು ದೇಹಕ್ಕೆ ಸಿಗುವಂತೆ ಮಾಡೋದು ಒಣ ಮೇವಿನಲ್ಲಿರುವ ನಾರು ಪದಾರ್ಥಗಳು ಅಂದರೆ ಫೈಬರ್ಸ್. ಸೊ ಇದು ಸಂಪೂರ್ಣವಾಗಿ ರಾಸುಗಳ ದೇಹಕ್ಕೆ ಸಿಗಬೇಕಂದ್ರೆ ನೀವು ಫೈಬರ್ ಇರುವಂಥ ಆಹಾರ ಕೊಡಬೇಕು. ಸೊ ಯಾವುದರಲ್ಲಿ ಫೈಬರ್ಸ್ ಇದೆ, ಸೊ ನೀವು ಅಡಿಷ್ನಲ್ ಆಗಿ ಕೊಂಡ್ಕೊಬಂದು ಕೊಡ್ತಕ್ಕಂಥ ಆಹಾರದಲ್ಲಿ ಇರುತ್ತೆ, ಬಟ್ ಹೆಚ್ಚಿನ ಪ್ರಮಾಣದಲ್ಲಿ ಒಣ ಮೇವಿನಲ್ಲಿ ಇರುತ್ತೆ. ಸೊ ಅದಕ್ಕೋಸ್ಕರ ನೀವು ಒಣ ಮೇವನ್ನು ಕಂಪಲ್ಸರಿ ಕೊಡಬೇಕು. ಈ ಒಂದು ನದಿ ತೀರಗಳಲ್ಲಿ, ಈ ಚಾನಲ್ಗಳ ಅಕ್ಕಪಕ್ಕ ಇರತಕ್ಕಂಥವ್ರಿಗೆ, ಸರ್ ನಮಗೆ ಒಣಮೇವಿನ ಕೊರತೆ ತುಂಬಾ ಇದೆ, ನಮಗೆ ಬರೀ ಹಸಿ ಮೇವು, ಒಣಮೇವು ಸಿಗ್ತಾ ಇಲ್ಲ, ನಾವು ಸಿದ್ಧಪಡಿಸ್ಕೋಬೋದಾ? ಖಂಡಿತ ನೀವು ಸಿದ್ಧಪಡಿಸ್ಕೋಬೋದು. ಇದಕ್ಕಿಂತ ಮುಂಚಿತವಾಗಿ ಒಣಮೇವು ಅಂದರೆ ಏನು? ಸೊ ಇಲ್ಲಿ ಭತ್ತದ ಹುಲ್ಲನ್ನು ಒಣಮೇವು ಅಂತ ಕರಿಬೋದಾ, ಅಥವಾ ಜೋಳದ ಒಂದು ಕಡ್ಡಿಯನ್ನು ಒಣಮೇವು ಅಂತ ಕರಿಬೋದಾ? ಹಾಗೂ ಯಾವ ಒಣಮೇವು ದಿ ಬೆಸ್ಟು, ನಮ್ಮ ಡೈರಿ ಫಾರ್ಮ್ಗೆ ಬೆಸ್ಟ್ ಆಗಿರ್ತಕ್ಕಂತಹ ಒಣಮೇವು ಯಾವುದು, ಇದನ್ನ ಹೇಳ್ತಾ ಹೋಗ್ತೀನಿ. ಈಗ ಮುಖ್ಯವಾಗಿ ಒಣಮೇವು ಏನು ಅಂತ ಅಂದರೆ, 95% ಒಣಗಿರ್ಬೇಕು. ಯಾವುದೇ ಬೆಳೆ ಆಗಲಿ, ಅದು ಜೋಳ ಆಗಲಿ, ರಾಗಿ ಆಗಲಿ, ಇತರೆ ಹುಲ್ಲಾಗಲಿ, ಸೂಪರ್ ನೇಪಿಯರ್ ಆಗಲಿ, ಕೋ4, ಕೋ5 ಮತ್ತು ಭತ್ತದ ಹುಲ್ಲಾಗಲಿ 95% ಒಣಗಿರಬೇಕು, ಡ್ರೈ ಆಗಿರಬೇಕು. ಇನ್ನು 5% ಅಷ್ಟು ಮಾತ್ರ ನೀರಿನ ಅಂಶ ಹೊಂದಿರುತ್ತೆ ಅದು. ಸೊ 90 ಅಂದರೆ ಮ್ಯಾಕ್ಸಿಮಮ್ ಫುಲ್ ಎಲ್ಲ ಒಣಗಿ ಹೋಗಿರ್ತಕ್ಕಂತಹ ಪ್ರತಿ ಮೇವು ಒಣಮೇವೆ. ನಾವೆಲ್ಲ ಇನ್ನೊಂದರಿಂದ ಮತ್ತೊಂದರಿಂದ ರೆಡಿ ಮಾಡಿ ಕೊಡ್ತಕ್ಕಂಥದ್ದೇನಲ್ಲ. ಡ್ರೈ ಮ್ಯಾಟರ್ ಮೀನ್ಸ್ ಫುಲ್ಲಾಗಿ ಡ್ರೈ ಆಗಿರ್ತಕ್ಕಂಥದ್ದು, ಫುಲ್ ಒಣಗಿರ್ತಕ್ಕಂಥದ್ದನ್ನು ಒಣಮೇವು ಅಂದರೆ ತಿನ್ನಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥದ್ದು. ಸೊ ಮತ್ತೇನು ಒಣಗಿರೋದಂತಂದರೆ ತಿನ್ನಲ್ಲ. ಹೆಚ್ಚಿನ ಒಂದು ಡೈರಿ ಮಿತ್ರರು ಈ ಒಂದು ಭತ್ತದ ಹುಲ್ಲನ್ನು ಒಣಮೇವು ಅಂತ ಕನ್ಸಿಡರ್ ಮಾಡಿ ರಾಸುಗಳಿಗೆ ಹೆಚ್ಚಿನ ಪ್ರಮಾಣದಲ್ಲಿ ಕೊಂಡುಕೊಂಡ್ರೆ ಕಿಲೋ 5 ರೂಪಾಯಿ, 6 ರೂಪಾಯಿ, 10 ರೂಪಾಯಿ kg ದರದಲ್ಲಿ ಈ ಒಂದು ಭತ್ತದ ಹುಲ್ಲನ್ನು ಕೊಂಡುಕೊಂಡು ನಾವು ಒಣಮೆ ಕೊಡಬೇಕಲ್ವ, ಅದಕ್ಕೆ ಭತ್ತದ ಹುಲ್ಲು ಕೊಡೋಣ ಅಂತ ಹೇಳ್ಬಿಟ್ಟು ಭತ್ತದ ಹುಲ್ಲನ್ನು ಕೊಡ್ತಾ ಇದ್ದಾರೆ. ಇದು ಕರೆಕ್ಟಾ ಅಂದರೆ ಬೆಸ್ಟಾ? ಭತ್ತದ ಹುಲ್ಲು ಅಂತ ಅಂದರೆ ಭತ್ತದ ಹುಲ್ಲಲ್ಲಿ ಏನೂ ಇರೋದಿಲ್ಲ, ಸ್ವಂತ ಪೋಷಕಾಂಶಗಳೇನು ಸಿಗೋದಿಲ್ಲ. ಬೆಸ್ಟ್ ಆಗಿರ್ತಕ್ಕಂಥದ್ದು ಯಾವುದು?
ಸೊ ಇಲ್ಲಿ ಅದಕ್ಕಿಂತ ಮುಖ್ಯವಾಗಿ ಕೆಲವರಿಗೆ ಒಂದು ರೈಸ್ ಇದೆ, ಅಂದರೆ ನಾವು ಹೆಚ್ಚಿನ ಪ್ರಮಾಣದಲ್ಲಿ ಮ್ಯಾಕ್ಸಿಮಮ್ ನಮ್ಮ ಎಲ್ಲ ಹೊಲಕ್ಕೂ ನಾವು ಸೂಪರ್ ನೇಪಿಯರನ್ನು ಹಾಕ್ಕೊಂಡಿದ್ದೀವಿ. ಸೊ ನಮಗೆ ಒಣ ಮೇವಿಲ್ಲ, ನಾವೇನು ಮಾಡಬೇಕು? ನಾವು ಸೂಪರ್ ನೇಪಿಯರನ್ನು ಕಟ್ ಮಾಡಿ ಹಸಿದನ್ನೇ ಕೊಡ್ತಾ ಇರ್ತೀವಿ. ಒಣ ಮೇವಿಗೆ ಎಲ್ಲಿಂದ ತರಬೇಕು ಅಥವಾ ಕೊಂಡ್ಕೊಂಬರ್ಬೇಕಾ? ನೋ ಪ್ರಾಬ್ಲಮ್. ಸೂಪರ್ ನೇಪಿಯರನ್ನು ಸಹ ನಾವು ಒಣ ಮೇವಾಗಿ ಪರಿವರ್ತಿಸ್ಕೋಬೋದು. ಅದನ್ನು ಒಣಗಿಸಿ ಕೊಟ್ಟರೆ ಅದೇ ಒಣ ಮೇವಾಗುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ 95% ಒಣಗಿರಬೇಕು, ಅಂದರೆ ಡ್ರೈ ಆಗಿರಬೇಕು. ಸೊ ಆವಾಗ ಅದನ್ನು ನಾವು ಕೊಡ್ಬೋದಂದರೆ ಖಂಡಿತ ಕೊಡ್ಬೋದು, ತೊಂದರೆ ಇಲ್ಲ. ಸೂಪರ್ ನೇಪಿಯರನ್ನು ಸಹ ಒಣ ಮೇವಾಗಿ ಕೊಡ್ಬೋದು. ಸೊ ಮ್ಯಾಕ್ಸಿಮಮ್ ನಾವು ಯಾವ್ಯಾವುದನ್ನು ಕೊಡ್ತೀವಿ ಒಣ ಮೇವು ಅಂತ ಅಂದರೆ, ಭತ್ತದ ಹುಲ್ಲು ಫಸ್ಟ್ ಕೊಡ್ತೀವಿ, ಅದರಲ್ಲಿ ಅಷ್ಟು ಪೋಷಕಾಂಶಗಳಿರಲ್ಲ. ಜೋಳದ ಕಡ್ಡಿ, ಮೆಕ್ಕೆಜೋಳದ ಕಡ್ಡಿಯನ್ನು ಅಥವಾ ಆ ಒಂದು ಇದನ್ನು ಸೊಪ್ಪೆ ಅಥವಾ ಚಪ್ಪೆ ಅಂತ ಕರೀತಾರೆ, ಸೊ ಅದನ್ನು ಕೊಡ್ಬೋದು. ತೊಗರಿ ಕಡ್ಡಿ ಅಥವಾ ತೊಗರಿ ಹೊಟ್ಟನ್ನು ಕೊಡ್ಬೋದು. ಶೇಂಗಾ ಕಡ್ಡಿಯನ್ನು ಕೊಡಬಹುದು, ಮತ್ತು ರಾಗಿ ಕಡ್ಡಿಯನ್ನು ಕೊಡಬಹುದು, ಅಂದರೆ ಒಣಗಿಸಿಬಿಟ್ಟು ಕೊಡ್ತಕ್ಕಂಥದ್ದು. ಸೊ ಇವೆಲ್ಲವನ್ನು ಕೊಡ್ಬೋದು. ಇವೆಲ್ಲದಕ್ಕಿಂತ ನೀನು ಈಗ ಗಿನಿ ಹುಲ್ಲು ಜಾತಿಯ ಕೆಲವೊಂದು ಹುಲ್ಲನ್ನು ಸಹ ನೀವು ಒಣಗಿಸಿ ಕೊಟ್ಟರೆ ಅದೇ ಒಣ ಹುಲ್ಲಾಗುತ್ತೆ, ಒಣ ಮೇವು ಸಹ ಆಗುತ್ತೆ. ಸೊ ಇದರಲ್ಲಿ ಕೆಲವೊಂದು ಹುಲ್ಲುಗಳಂದರೆ ತೀರಾ ಚಿಕ್ಕ ಗರಿಯಾಗ ಹೊಂದಿರತಕ್ಕಂಥ, ತೀರಾ ಸಣ್ಣ ಸಣ್ಣ ಗರಿ ಹೊಂದಿರತಕ್ಕಂಥ ಹುಲ್ಲನ್ನು ನೀವು ಒಣಗಿಸಿದಾಗ ಏನಾಗುತ್ತೆ ಅಂದರೆ ಅಲ್ಲಿ ಕಾಂಡ ತೀರಾ ಕಡಿಮೆ ಇದ್ದಾಗ ಸೊ ಅದು ನಾವು ಅದನ್ನು ಸ್ಟೋರ್ ಮಾಡಲಿಕ್ಕೆ ಸ್ವಲ್ಪ ಕಷ್ಟವಾಗ್ಬೋದು. ಯಾಕೆಂದರೆ ಅದು ಪುಡಿ ಆಗ್ತಕ್ಕಂತಹ ಚಾನ್ಸಸ್ ಹೆಚ್ಚು ಒಣಗಿಸಿದ್ರೆ ಸೊ ನಾವು ಅದನ್ನ ಸ್ಟೋರ್ ಮಾಡಲಿಕ್ಕಾಗಲ್ಲ. ಸೊ ಈ ಥರ ಎಲ್ಲ ಒಂದು ಜಾತಿಯ ಹುಲ್ಲನ್ನು ನಾವು ಸ್ಟೋರ್ ಮಾಡಬಹುದು. ಈಗ ಮುಖ್ಯವಾಗಿ ಸೂಪರ್ ನೇಪಿಯರ್ ಇದನ್ನು ನಾವು ಒಣಗಿಸಿ ಕೊಡ್ಬೋದಂದರೆ ಖಂಡಿತ ನೀವು ಒಂದು ಕಡೆ ಅದನ್ನು ಸ್ಟೋರ್ ಮಾಡಿಬಿಟ್ಟು ಸೊ ಡ್ರೈ ಆಗೋ ರೀತಿ ಸ್ಟೋರ್ ಮಾಡಿದ್ರೆ ಖಂಡಿತ ಅದು ಒಣಗುತ್ತೆ. ಒಣಗಿದ ನಂತರ ನೀವು ಅದನ್ನು ಕೊಡಬಹುದು. ಒಂದು ವೇಳೆ ಕೆಲವ್ರಿಗೆ ಏನಾಗಿರುತ್ತೆ, ಸೊ ಅದು ಒಂದು ಕಡೆ ಹೆಚ್ಚಿನದಾಗಿ ಬೆಳೆದೋಗಿರುತ್ತೆ, ಅಂದರೆ ಬಲಿತು ಹೋಗಿರುತ್ತಲ್ಲ, ಅಂಥದ್ದನ್ನು ನೀವು ಕಟ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡಿದ್ರು ಒಣಗುತ್ತೆ. ಒಣಗಿರ್ತಕ್ಕಂಥದ್ದು ಕೊಟ್ಟರೆ ಡ್ರೈ ಮ್ಯಾಟರ್ ಆಗುತ್ತೆ. ಸೊ ಇದರಿಂದ ಏನು ತೊಂದರೆ ಇದೆಯಾ? ಏನು ತೊಂದರೆ ಇಲ್ಲ. ಒಣ ಮೇವಾಗಿ ಪರಿವರ್ತಿಸಿ ಕೊಡಬಹುದು. ಯಾವುದೇ ಹಸಿರು ಮೇವನ್ನು ಒಣ ಮೇವಾಗಿ ಈಸಿಯಾಗಿ ಕನ್ವರ್ಟ್ ಮಾಡ್ಬೋದು ಬೇಸಿಗೆ ಕಾಲದಲ್ಲಿ, ಅಂದರೆ ಬಿಸಿಲು ಹೆಚ್ಚಾಗಿರ್ತಕ್ಕಂತಹ ಪ್ರದೇಶದಲ್ಲಿ ಒಣಗಿಸ್ತಾನೆ ಕಟ್ ಮಾಡಿಟ್ರೆ ಆಟೋಮೆಟಿಕಲಿ ಒಣಗುತ್ತೆ. ನೀವು ಅದನ್ನ ಡ್ರೈ ಮ್ಯಾಟರ್ ಆಗಿ ಕನ್ಸಿಡರ್ ಮಾಡ್ಬೋದು. ಹಾಗಾದರೆ ಕೊನೆಯದಾಗಿ ದಿ ಬೆಸ್ಟ್ ಆಗಿರ್ತಕ್ಕಂತಹ ಒಣ ಮೇವು ಯಾವುದು? ಬೆಸ್ಟ್ ಒಣ ಮೇವು ನಮ್ಮ ಡೈರಿ ಫಾರ್ಮ್ಗೆ ಬೇಕಾಗಿರುವಂತಹ ಬೆಸ್ಟ್ ಒಣ ಮೇವು ಯಾವುದು ಅಂತಂದರೆ ಜೋಳ. ಅದು ಮೆಕ್ಕೆಜೋಳ ಆಗಲಿ, ಇತರೆ ಜೋಳದ ಕಡ್ಡಿ. ಇದನ್ನು ಯಾವ ರೀತಿ ನೀವು ಡ್ರೈ ಮ್ಯಾಟರ್ ಆಗಿ ಮಾಡಬೇಕು ಅಂತ ಅಂದರೆ, ಸೊ ಜೋಳ ಅದರ ಕಾಳುಗಳು ಹಾಲು ತುಂಬಿದಾಗ, ಆ ಕಾಳುಗಳೇನು ಹಾಲು ತುಂಬಿರುತ್ತೆ, ಸೊ ಅಂತಹ ಸಮಯದಲ್ಲಿ ನೀವು ಕಟ್ ಮಾಡಿ ಒಂದು ಕಡೆ ಸ್ಟೋರ್ ಮಾಡಿ ಬಣವೆ ಮಾಡಿಕೊಂಡು ಸೊ ಆಗ ನೀವೇನಾದರೂ ಕೊಟ್ಟರೆ ಅಂತ ಅಂದರೆ ಸೊ ಅದನ್ನು ನಾವು ದಿ ಬೆಸ್ಟ್, ಅಂದರೆ ಬೆಸ್ಟಲ್ಲೇ ಬೆಸ್ಟ್ ಒಣ ಮೇವು ಅಂತ ಕರಿಬೋದು. ಯಾಕೆಂದರೆ ಕಾಳಿನ ಸಮೇತ ಇಲ್ಲಿ ನಾವು ಮೇವನ್ನು ಕೊಡ್ತಾ ಇದ್ದೀವಿ. ಸೊ ಕಾಳು ಹಾಗೆ ಒಣಗಿರುತ್ತೆ. ಸೊ ಅದು ತಿಂದಾಗ ಅದು ಪೌಡರ್ ರೂಪದಲ್ಲಿ ಫಾರ್ಮೇಷನ್, ಅಂದರೆ ಬಾಯಲ್ಲಿ ಅದು ಪೌಡರ್ ರೂಪದಲ್ಲಿ. ಈಗ ಹಾಲು ತುಂಬಿರುವಂತಹ ಕಾಳನ್ನು ನೀವು ಜಸ್ಟ್ ತೆಗೆದು ಒಣಗಿಸಿಡಿ, ಸೊ ಅದು ಜಸ್ಟ್ ಹೊಡೆದ ತಕ್ಷಣ ಪೌಡರ್ ಆಗುತ್ತೆ. ಅಂದರೆ ಮ್ಯಾಕ್ಸಿಮಮ್ ಅದರಲ್ಲಿ ಪೋಷಕಾಂಶಗಳು ಲಭ್ಯವಾಗುತ್ತೆ. ಸೊ ನೀವು ದಿ ಬೆಸ್ಟಾಗಿ ಒಣಮೆ ಯಾವ್ದು ಮಾಡ್ತೀರಾ ಅಂದರೆ, ಒಂದು ವೇಳೆ ನಿಮಗೆ ಹೆಚ್ಚು ಬೀಳು ಭೂಮಿ ಏನಾದರೂ ಇತ್ತು ಅಂತ ಅಂದರೆ ಸೊ ಅಲ್ಲಿ ನೀವು ಜೋಳವನ್ನು ಅಥವಾ ಮುಸ್ಕಿನ ಜೋಳವನ್ನು, ಮೆಕ್ಕೆಜೋಳವನ್ನು ಚೆಲ್ಕೊಂಡು, ಅಂದರೆ ಬೆಳೆಸ್ಕೊಂಡು ಸೊ ಹಾಲು ತುಂಬಿದ ನಂತರ ಕಟಾವು ಮಾಡಿ ಒಂದು ಕಡೆ ಸ್ಟೋರ್ ಮಾಡಿ ಇಟ್ಕೊಂಡು ಕೊಡೋದ್ರಿಂದ ಸೊ ನೀವು ಖಂಡಿತ ಹಾಲಿನ ಉತ್ಪಾದನೆಯನ್ನು ಹೆಚ್ಚಿಸ್ಕೋಬೋದು ಒಣ ಮೇವನ್ನು. ಸೊ ಎಷ್ಟು % ಕೊಡಬೇಕು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, 8 to 10 kg ಪರ್ ಡೇ. ಒಂದು ಹಸುವಿಗೆ 8 ರಿಂದ 10 kg ಒಂದು ದಿನಕ್ಕೆ ನಾವು ಒಣ ಮೇವನ್ನು ಕೊಡಬೇಕು. ಇದು ಕೊಟ್ಟದ್ದೇ ಆದರೆ ಮಿಕ್ಕಿರುವಂತಹ ಏನು ಆಹಾರವನ್ನು ಕೊಡ್ತೀವಿ ಅದೆಲ್ಲವನ್ನು ಸಂಪೂರ್ಣವಾಗಿ ಜೀರ್ಣ ಆಗುವಂತೆ ಮಾಡೋದು ಈ ಒಣ ಮೇವಿನಲ್ಲಿರುವ ಫೈಬರ್ಸ್, ಅಂದರೆ ನಾರು ಪದಾರ್ಥಗಳು. ಸೊ ಉದ್ದೇಶಕ್ಕೋಸ್ಕರ ನೀವು 8 ರಿಂದ 10 kg ಮೇವು ಕೊಟ್ಟಿದ್ದೆ ಆದರೆ ಸಮತೋಲಿತ ಆಹಾರವನ್ನು ಕೊಟ್ಟಂತಾಗುತ್ತೆ. ಉತ್ತಮ ರೀತಿಯಲ್ಲಿ ಹಾಲು ಇಳುವರಿ ಮಾಡ್ಕೋಬೋದು. ಸೊ ಇಷ್ಟು ಮ್ಯಾಟ್ರನ್ನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸಲಿಕ್ಕೆ ನಾನು ಖಂಡಿತ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟಿದ್ದೆ. ಇನ್ನೂ ಈ ಥರ ಹೆಚ್ಚು ಮಾಹಿತಿಗಳು ನಿಮಗೆ ತಿಳಿಸಲಿಕ್ಕೆ ನಾನಂತೂ ಸದಾ ಸಿದ್ಧನಿರ್ತೇನೆ. ನೀವು ನನಗೆ ಮಾಡಬೇಕಾಗಿರೋದು ಪ್ರತಿ ವಿಡಿಯೋಗೆ ಲೈಕ್ ಮಾಡಿ, ಬೇರೆಯವ್ರಿಗೂ ಶೇರ್ ಮಾಡಿ ಅಂತ ಹೇಳ್ತಾ ನಾನು ನಿಮ್ಮ ಅಶೋಕ್. ನಮಸ್ಕಾರ.